ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಷ್ಟಾಗಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ. ಯಾಕಂದ್ರೆ ಪರ್ಯಾಯ ವ್ಯವಸ್ಥೆಗಳು ಒಂದು ಹಂತಕ್ಕೆ ವರ್ಕ್ ಆಗಿವೆ. ಆದರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಜನ ಪರದಾಟವನ್ನು ಅನುಭವಿಸುತ್ತಿದ್ದಾರೆ. ಕಲಬುರಗಿಯಲ್ಲಿರುವಂತಹ ಸಿಚುವೇಶನ್ ಏನು? ನಮ್ಮ ಪ್ರತಿನಿಧಿ ಭಜರಂಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡೋಣ. ನೌಕರ ಮುಷ್ಕರದಿಂದ ಈ ಕಲಬುರಗಿಯಲ್ಲಿ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆ 6:30 ನಂತರದಲ್ಲಿ ಸಾರಿಗೆ ಬಸ್ ಸಂಚಾರ ಕಂಪ್ಲೀಟ್ ಆಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸ್ಥಗಿತ ಆಗಿರೋದರಿಂದಾಗಿ ಪ್ರಯಾಣಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಇದೆ. ಯಾಕಂದ್ರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು, ನಾವು ಬೆಳಗ್ಗೆ ಕೂಡ ನ್ಯೂಸ್ ಫಸ್ಟ್ 6 ಗಂಟೆ ಸುಮಾರಿಗೆ ಬಂದು ಇಲ್ಲಿ ಲೈವ್ ಟೆಲಿಕಾಸ್ಟ್ ಮಾಡಿತ್ತು. ಇಲ್ಲಿರ್ತಕ್ಕಂಥ ದೃಶ್ಯ ನೋಡೋದ್ರೆ ಬೆಳಗ್ಗೆ ಬಸ್ ಮೂವ್ಮೆಂಟ್ ಇತ್ತು. ಆದರೆ ಅದಾದ ನಂತರದಲ್ಲಿ 6:30 ನಂತರದಲ್ಲಿ ಸಾರಿಗೆ ಬಸ್ ಸಂಚಾರ ಯಾವುದೇ ರೀತಿಯಿಂದ ಮೂವ್ಮೆಂಟ್ ಇಲ್ಲ. ಸಾರಿಗೆ ನೌಕರರ ಕರ್ತವ್ಯಕ್ಕೆ ಗೈರಾಗಿರೋದ್ರಿಂದಾಗಿ ಬಸ್ಗಳು ಮೂವ್ಮೆಂಟ್ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಿಟಿ ಬಸ್ಗಳು ಕೂಡ ಕಂಪ್ಲೀಟ್ ಆಗಿ ಸ್ಥಗಿತ ಆಗಿರೋದ್ರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಕೂಡ ಹೋಗೋದಕ್ಕೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿಂದ ಕಲಬುರಗಿಯಿಂದ ಬೇರೆ ಬೇರೆ ಊರುಗಳಿಗೆ ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಪ್ರಯಾಣಿಕರು ಕೂಡ ಸಮಸ್ಯೆಗೆ ಸಿಲುಕಿದ್ದಾರೆ. ತಮ್ಮ ತಮ್ಮ ಮಕ್ಕಳನ್ನು, ತಮ್ಮ ಲಗೇಜ್ಗಳನ್ನು ಇಟ್ಕೊಂಡು ಬಸ್ ನಿಲ್ದಾಣದಲ್ಲಿ ಕಾದು ಕುಳಿತಿದ್ರು. ಆದರೆ ಇದೀಗ ಪರ್ಯಾಯವಾಗಿ ಸಾರಿಗೆ ಬಸ್ನ ಪರ್ಯಾಯವಾಗಿ ಖಾಸಗಿ ಬಸ್ಗಳನ್ನು ಮೂವ್ಮೆಂಟ್ ಮಾಡುವಂಥ ಚಿತ್ರಣ ಇಲ್ಲಿ ಕಂಡು ಬರ್ತದೆ. ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಂದರೆ ಕೇವಲ ಸಾರಿಗೆ ಬಸ್ಗಳು ಮಾತ್ರ ನಿಲ್ತಾ ಇತ್ತು. ಆದರೆ ಇವತ್ತು ಮುಷ್ಕರ ಹಿನ್ನೆಲೆಯಲ್ಲಿ ನೌಕರರ ಕರ್ತವ್ಯಕ್ಕೆ ಗೈರಾಗಿರೋ ಹಿನ್ನೆಲೆಯಲ್ಲಿ ಬಸ್ಗಳು ಮೂವ್ಮೆಂಟ್ ಆಗದೇ ಇರೋ ಕಾರಣಕ್ಕಾಗಿ ನೇರವಾಗಿ ಖಾಸಗಿ ಬಸ್ಸನ್ನು ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಒಳಗಡೆ ತಂದು ನಿಲ್ಲಿಸಿರುವಂಥ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಈ ಬಸ್ಸು ಖಾಸಗಿ ಬಸ್ಸು ಇಲ್ಲಿಂದ ನೇರವಾಗಿ ಬಿಜಾಪುರಕ್ಕೆ ಹೋಗುತ್ತೆ ಅಂತಂದರೆ ಇಲ್ಲಿ ಪ್ರಯಾಣಿಕರನ್ನು ಕಾದು ಕುಳಿತಾರೆ. ಅವರಿಗೆ ಯಾವುದೇ ರೀತಿಯ ಪ್ರಯಾಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KKRTC ಅಧಿಕಾರಿಗಳು ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂವ್ಮೆಂಟ್ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗಿದೆ. ನಮ್ಮ ಜೊತೆ ಮಾತಾಡೋದಕ್ಕೆ KKRTCಯ DC ಆಗಿರ್ತಕ್ಕಂಥ ಗಂಗಾಧರ್ ಸರ್ ಇದೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬೆಳಗ್ಗೆಯಿಂದ ಬಸ್ ಮೂವ್ಮೆಂಟ್ ಇತ್ತು, ಅದಾದ ನಂತರ ಬಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಯಿತು. ನಿಮ್ಮ ನೌಕರು ಬಂದಿಲ್ವಾ ಹೇಗೆ? ಬೆಳಿಗ್ಗೆ ಸುಮಾರು ಎಲ್ಲ ಡಿಪೋದಿಂದ ನಮಗೂ ಒಂದು 20-25ರಿಂದ ಗಾಡಿ ಹೋಗ್ಬೇಕು. ಬಟ್ ಈಗ 5ರಿಂದ 6 ಗಾಡಿ ಎಲ್ಲ ಡಿಪೋದಲ್ಲಿ ಹೋಗಿದ್ದಾವೆ. ಇನ್ನು ನಾವು ಎಲ್ಲ ನಮ್ಮ ಕ್ರೂಗೆ, ಡ್ರೈವರ್ ಕಂಡಕ್ಟರ್ಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಿನ್ನೆ ಮೊನ್ನೆನೂ ಅವ್ರಿಗೆಲ್ಲ ಡೀಟೇಲಾಗಿ ಹೇಳಿದ್ದೀವಿ, ತಾವು ಡ್ಯೂಟಿಗೆ ಬರಬೇಕು, ಡ್ಯೂಟಿ ನಾವು ನಿಲ್ಸಕ್ಕೆ ಬರೋದಿಲ್ಲ, ನಾವು ಪಬ್ಲಿಕ್ ಸರ್ವಿಸ್ ಎಸೆನ್ಷಿಯಲ್ ಆ್ಯಕ್ಟ್ ಆಗುತ್ತೆ, ಎಸ್ಮಾ ಆ್ಯಕ್ಟ್ದಾಗ ಕವರ್ ಆಗ್ತೀವಿ ಅಂತೇಳಿ. ಆದಾಗ್ಯೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂದಾರ. ಮುಂಜಾನೆ ಒಂದು 5-6 ಬಸ್ಸಸ್ ಹೋಗಿದ್ದಾವೆ. ಮತ್ತು ನಿನ್ನೆ ಆಪ್ರೇಟ್ ಆಗ್ತಂಥ ಬಸ್ಸಸ್ ಇನ್ನೂ ಬಸ್ ಸ್ಟ್ಯಾಂಡ್ಗೆ ಬಂದು ಆಪ್ರೇಟ್ ಆಗ್ತಾಯಿದ್ವಿ. ಅದ್ರ ಜೊತೆ ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಸಹಯೋಗದೊಂದಿಗೆ ಪ್ರೈವೇಟ್ ವೆಹಿಕಲ್ಸ್ ಮತ್ತು ಅದ್ರ ಜೊತೆ ಸ್ಕೂಲ್ ವ್ಯಾನ್ಸ್ DDP ಅವ್ರಿಗೆ ಟಚ್ನಾಗಿದ್ದೀವಿ. ಸೊ ಈಗಾಗಲೇ ಅಫ್ಜಲ್ಪುರ ಕೆಲವೊಂದು ಕಡೆ ಪ್ರೈವೇಟ್ ವೆಹಿಕಲ್ಸ್ ಬಂದು ಆಪ್ರೇಟ್ ಆಗ್ತಾಯಿದ್ದಾವೆ. ಇಲ್ಲಿನೂ ಕೂಡ ಇನ್ನೂ ಹೆಚ್ಚಿಗೆ ವೆಹಿಕಲ್ಸ್ ಬಂದು ನಾವು ಆಪ್ರೇಟ್ ಮಾಡೋಕ್ಕೆ ಕ್ರಮ ತಗೋತೀವಿ, ಪಬ್ಲಿಕ್ ಕ್ಲಿಯರ್ ಮಾಡ್ತೀವಿ. ಎಲ್ಲೆಲ್ಲಿ ಮೂವ್ಮೆಂಟ್, ಪ್ರೈವೇಟ್ ವೆಹಿಕಲ್ಗಳು ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದೀರಿ? ಇಲ್ಲಿ ನಮ್ಮ ಆಯಾ ತಾಲೂಕಾ ಮತ್ತು ಎಲ್ಲಿ ಬಸ್ ನಿಲ್ದಾಣಗಳಿಂದ ಸಮೀಪದ ಏರಿಯಾದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಅವ್ರ ಮೊದಲು ಕ್ಲಿಯರ್ ಮಾಡೋಕ್ಕೆ ಕ್ರಮ ತಗೋತೀವಿ. ಬಸ್ ಚಾರ್ಜಸ್ ಯಾವ ರೀತಿ ಸರ್? ಈಗ ಅವ್ರು ಚಾರ್ಜ್ ಮಾಡಬೇಕಾಗಿದ್ದು ಈಗಾಗಲೇ ನಮ್ಮ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತೇಳಿ ಲಿಸ್ಟ್ ಇದೆ. ಆ ಲಿಸ್ಟ್ ಪ್ರಕಾರ ಅವರು ಯಾವುದೇ ಹೆಚ್ಚಿಗೆ ಚಾರ್ಜ್ ಮಾಡಲ್ಲ, ಆ ಲಿಸ್ಟ್ ಪ್ರಕಾರ ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಮಹಿಳೆಯರಿಗೆ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟಿದೆ. ಈ ಪ್ರೈವೇಟ್ ಬಸ್ಸಲ್ಲಿ ಯಾವ ರೀತಿ ಆಗುತ್ತೆ? ಈಗ ನಮ್ಮ ಬಸ್ಸಸ್ ಆಪ್ರೇಟ್ ಏನಿದಾವೆ ಅದರಲ್ಲಿ ಅವರಿಗೆ ಶಕ್ತಿ ಯೋಜನೆ ಎಫೆಕ್ಟ್ ಆಗುತ್ತೆ. ಬಟ್ ಈ ಪ್ರೈವೇಟ್ ಬಸ್ಸಸ್ನಲ್ಲಿ ಸದ್ಯಕ್ಕೆ ಅವರು ಚಾರ್ಜ್ ಕೊಟ್ಟು ಹೋಗ್ಬೇಕಾಗುತ್ತೆ. ಹೌದು. ಈಗ ಕಲಬುರಗಿಗೆ ಸಂಬಂಧಪಟ್ಟಂತೆ ಎಷ್ಟು ಖಾಸಗಿ ಬಸ್ಗಳನ್ನ ನೀವು ಹೈರ್ ಮಾಡ್ತಾ ಇದ್ದೀರಿ ಅಂದರೆ ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ? ನಮ್ಮಲ್ಲಿ ಎಂಟೈರ್ ಕಲಬುರಗಿ ಡಿಸ್ಟ್ರಿಕ್ಟ್, ನಮ್ಮ ಡಿವಿಷನ್ನು 1ನೇ ಡಿವಿಷನ್ ಕೂಡಿ ಸುಮಾರು 950 ಕ್ರೂಸರ್ಸ್ ಇದೆ. ಬಸ್ಸಸ್ ಒಂದು 40ರಿಂದ 50 ಬಸ್ಸಸ್ ಇದೆ. ಅವ್ರಿಗೆ ನಾವು ಈಗಾಗಲೇ RTO ಅವರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮತ್ತು ಈಗಾಗಲೇ ನಿನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಬಸ್ ಸ್ಟ್ಯಾಂಡಿಗೆ ನೀವು ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡಿರಿ ಅಂತೇಳಿ ಜಿಲ್ಲಾಡಳಿತದ ಒಂದು ನಿರ್ದೇಶನದ ಪ್ರಕಾರ. ಮತ್ತು ನಾವು ನಿನ್ನೆ ಮೀಟಿಂಗ್ನಲ್ಲಿನೂ SP ಸಾಹೇಬರು, ASP ಸಾಹೇಬರು ಎಲ್ಲ ತಾಲೂಕಾ CPI ಆದವ್ರಿಗೆ ಹೇಳಿದ್ದಾರೆ, ಅವರಿಗೂ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಪಬ್ಲಿಕ್ಕನ್ನು ಪ್ರೈವೇಟ್ ವೆಹಿಕಲ್ನಿಂದ ಒಂದು ವೇಳೆ ನಮ್ಮವ್ರಿಗೆ ಕರೆಸ್ತಾ ಇದ್ದೀವಿ, ಕೆಲವರು ಬರ್ತಾ ಇದ್ದಾರೆ, ನಮ್ಮ ವೆಹಿಕಲ್ಲು ಪ್ಲಸ್ ಅವ್ರ ವೆಹಿಕಲ್ನಿಂದ ನಾವು ಟ್ರಾಫಿಕ್ ಕ್ಲಿಯರ್ ಮಾಡ್ತೀವಿ. ಇದು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ನಿಮಗೆ ಈ ಭಾಗದಲ್ಲಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಖಾಸಗಿ ಬಸ್ ಏನು ಅಂತಂದರೆ ಇಲ್ಲಿಂದ ನೇರವಾಗಿ ಬಿಜಾಪುರಕ್ಕೆ ಹೋಗ್ತಾ ಇದೆ, ಇಲ್ಲಿ ಪ್ರಯಾಣಿಕರೇ ತುಂಬಿಕೊಂಡು. ಆದರೆ ಶಕ್ತಿ ಯೋಜನೆ ಎಫೆಕ್ಟು ಇಲ್ಲಿ ಅದಕ್ಕೆ ಅಪ್ಲೈ ಆಗೋದಿಲ್ಲ. ನೇರವಾಗಿ ಏನು ರೆಗ್ಯುಲರ್ ಏನು KKRTC ಏನು KSRTC ಏನು ಚಾರ್ಜಸ್ ಇದೆ, ಆ ಚಾರ್ಜಸ್ ಮಾತ್ರ ಇಲ್ಲಿ ಮಹಿಳೆಯರು ಕೂಡ ಇಲ್ಲಿಗೆ ಭರಿಸಿ ಅವರು ಪ್ರಯಾಣ ಮಾಡಬೇಕು ಅನ್ನುವಂಥ ಮಾತು ಅಧಿಕಾರಿಗಳು ಹೇಳ್ತಾರೆ. ಮತ್ತೊಂದು ಕಡೆಗೆ ವಿಶೇಷವಾಗಿ ಕಲಬುರಗಿಯಲ್ಲಿ ಒಂದು ಕಡೆಗೆ ಬಿಜಾಪುರದಿಂದ ಹೆಚ್ಚಿನ ಪ್ರಯಾಣಿಕರಿರುವಂಥದ್ದು, ಮತ್ತೊಂದು ಕಡೆಗೆ ಬೀದರಿಗೆ ಹೋಗುವಂಥ
ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಆರಂಭದಲ್ಲಿ ಬಿಜಾಪುರ ಮತ್ತು ಈ ಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು, ಈ ಭಾಗದಲ್ಲೂ ಕೂಡ ಒಂದು ಖಾಸಗಿ ಬಸ್ ನಿಲ್ದಾಣದ ಒಳಗಡೆ ನಿಂತುಕೊಂಡಿರುವಂಥದ್ದು, ಪ್ಲಾಟ್ಫಾರ್ಮಲ್ಲಿ ನಿಂತುಕೊಂಡಿರುವಂಥದ್ದು, ಇದು ಬೀದರ್ಗೆ ಮೂವ್ಮೆಂಟ್ ಆಗುವಂಥ ಬಸ್. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಯಾಣಿಕರಿಗೆ ಈ ಒಂದು ಮುಷ್ಕರದ ಎಫೆಕ್ಟ್ ತಟ್ಟಬಾರ್ದು ಮತ್ತು ಪ್ರಯಾಣಿಕರು ಸಮಸ್ಯೆಗೆ ಸಿಲುಕಬಾರ್ದು, ತಮ್ಮ ಊರುಗಳಿಗೆ ಸೇಫ್ ಆಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಖಾಸಗಿ ಬಸ್ನ ವ್ಯವಸ್ಥೆ ಕೂಡ ಇಲ್ಲಿ KKRTC ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆಗೆ ಅಧಿಕಾರಿಗಳು ಬೇರೆ ಬೇರೆ RTO ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಖಾಸಗಿ ಬಸ್ಗಳ ವ್ಯವಸ್ಥೆಗಳು ನಾವು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಿಂದ ಮುಷ್ಕರದ ಎಫೆಕ್ಟ್ನಿಂದ ಇಲ್ಲಿ ಸಿಲುಕಿಕೊಂಡು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ಖಾಸಗಿ ಬಸ್ಗಳ ವ್ಯವಸ್ಥೆ ಕೂಡ ಕಲಬುರಗಿಯಲ್ಲಿ KKRTC ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.